ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ದಾವಣಗೆರೆ ಹುಡುಗಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಂದರೆ ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಫೇಸ್ ಟ್ಯಾನ್ನ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಈ ಎರಡು ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಒಂದು ಏನಂದರೆ ಅರಿಶಿನ ಮತ್ತು ಇನ್ನೊಂದು ಜೇನುತುಪ್ಪ. ಓಕೆನಾ? ಈ ಎರಡು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಬಟ್ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಬನ್ನಿ, ಫಾಲೋ ಮೀ. ಸೊ ಅರಿಶಿನ ಮುಖಕ್ಕೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಇದರಲ್ಲಿ ಕ್ಯುರ್ಕ್ಯುಮಿನ್ ಅನ್ನೋ ಒಂದು ಮೇನ್ ಕಾಂಪೊನೆಂಟ್ ಇದೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಒಂದು ಗುಣಗಳಿದೆ. ಸೊ ಅರಿಶಿನ ತುಂಬಾ ಒಳ್ಳೆಯದು. ಒಂದು ಸ್ಕಿನ್ ಡಲ್ನೆಸ್ನ ಕಮ್ಮಿ ಮಾಡುತ್ತೆ, ಒಂದು ಫ್ರೆಶ್ ಫೀಲ್ ಕೊಡುತ್ತೆ. ಮತ್ತು ಹನಿ ಅಂತ ಬಂದರೆ ಇದರಲ್ಲಿ ಆ್ಯಕ್ಚುಲಿ ಮಾಯ್ಶ್ಚರೈಸಿಂಗ್ ಆ್ಯಂಡ್ ಮತ್ತು ಸೂತಿಂಗ್ ಪ್ರಾಪರ್ಟೀಸ್ ಇದೆ. ಇದೂ ಸ್ಕಿನ್ ಡ್ರೈನೆಸ್ನ ತುಂಬ ಕಮ್ಮಿ ಮಾಡುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಪ್ಯಾನ್ ತೊಗೊಂಡು ಆ ಅರಿಶಿನ ಪ್ಯಾನಲ್ಲಿ ಹಾಕಿ ರೋಸ್ಟ್ ಮಾಡಬೇಕು. ಸೊ ಇದು ರೋಸ್ಟು ಯಾವ ಥರ ಅಂತ ಅಂದರೆ ಆಲ್ಮೋಸ್ಟ್ ಈ ಅರಿಶಿನ ಏನಿದೆ ಒಂದು ಕಾಫಿ ಪೌಡರ್ ಕಲರ್ಗೆ ಬರಬೇಕು, ಆ ಥರ ರೋಸ್ಟ್ ಮಾಡಬೇಕು. ಸೊ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡುವಾಗ ಜಸ್ಟ್ 1-2 ಡೇಸ್ಗೆ ಆಗೋಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಇನ್ ಕೇಸ್ ಪ್ಯಾಚ್ ಟೆಸ್ಟ್ ಎಲ್ಲ ಮಾಡಿ ಇನ್ ಕೇಸ್ ಫೇಸ್ಗೆ ಚೆನ್ನಾಗಿ ಅನಿಸುತ್ತೆ ಅಂತಂದರೆ 1 ವೀಕ್ ತನಕನೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ಸೊ ಅದನ್ನು ಈ ಥರ ರೋಸ್ಟ್ ಮಾಡಬೇಕು. ಫುಲ್ ಅಂದರೆ ಕಾಫಿ ಪೌಡರ್ ಥರ ಫುಲ್ ಬ್ಲ್ಯಾಕ್ ಆಗುತ್ತೆ. ಸೊ ಅಲ್ಲಿ ತನಕನೂ ಫುಲ್ ರೋಸ್ಟ್ ಆಗಬೇಕು ಇದು. ಸೊ ಇದು ಈಗ ರೆಡಿ ಆಗಿದೆ, ಫುಲ್ ರೋಸ್ಟ್ ಆಗಿದೆ ಅರಿಶಿನ. ಸೊ ಇದನ್ನು ಈಗ ಒಂದು ಬೌಲ್ಗೆ ತಗೊಳ್ಳೋಣ. ಸೊ ಇವಾಗ ಈ ಅರಿಶಿನ ಈ ಥರ ಕಾಫಿ ಪೌಡ್ರ್ ಟೆಕ್ಸ್ಚರಿಗೆ ಬರಬೇಕು, ಫುಲ್ ಬ್ಲ್ಯಾಕ್ ಆಗಬೇಕು. ಈ ಥರ ಕಾಣಿಸ್ತಿದೆ ಅಲ್ವಾ? ಸೊ ಈ ಕನ್ಸಿಸ್ಟೆನ್ಸಲ್ಲಿ ಬರೋವರೆಗೂ ಪೌಡರ್ ಮಾಡಿಕೊಂಡು ನನಗೆ ರೋಸ್ಟ್ ಆಗಿರುವಂಥ ಅರಿಶಿನಕ್ಕೆ ನಾನು ಹನಿ ಆ್ಯಡ್ ಮಾಡ್ತೀನಿ. ಈ ಸಫೋಲಾ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಚಾಯ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೊ ಇದು ಒಂದು ಜೆಲ್ ಫಾರ್ಮಿಗೆ ಬರಬೇಕು, ಆ ಥರ ಹನಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಫೇಸ್ ಮೇಲೆ ಅಪ್ಲೈ ಮಾಡಲಿಕ್ಕೆ ಒಂದು ಟೆಕ್ಸ್ಚರ್ ಬೇಕು, ಆ ಜೆಲ್ ಥರ ಟೆಕ್ಸ್ಚರ್ ಬೇಕು, ಆ ಥರ ಅಪ್ಲೈ ಮಾಡಬೇಕು. ಓಕೆನಾ? ಹನಿ ಹಾಕ್ತಾ ಹಾಕ್ತಾ ಸ್ಟಾರ್ಟಿಂಗ್ ಅದು ಅರಿಶಿನಕ್ಕೆ ಹಿಡಿಯೋಲ್ಲ, ಅಂದರೆ ಮೀನ್ಸ್ ಇಲ್ಲಿ ಕಾಣ್ತಿದೆ ಅಲ್ವಾ? ಸೊ ನೋಡಿ ಈ ಥರ ಒಂದು ಗಂಟು ಅಂತ ಅನಿಸುತ್ತೆ. ಬಟ್ ನೀಟಾಗಿ ಸ್ವಲ್ಪ ಹನಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಸ್ಟಿರ್ ಮಾಡಬೇಕು ಫಸ್ಟು. ಸೊ ಆಮೇಲೆ ಸ್ವಲ್ಪ ಹನಿ ಆ್ಯಡ್ ಮಾಡಿ ನೋಡಿ ಈ ಥರ ಆಗುತ್ತೆ ಫಸ್ಟು. ಓಕೆನಾ? ಸೊ ಬೇಸ್ಡ್ ಆನ್ ಆಮೇಲೆ ಸ್ವಲ್ಪ ಹಾಕಬೇಕು ಹನಿನ. ಈ ಥರ ಚಾಕ್ಲೇಟ್ ಥರ ಆಗುತ್ತೆ ಫಸ್ಟು. ಸೊ ಇನ್ನೊಂದು ಸ್ವಲ್ಪ ಹನಿ ಆ್ಯಡ್ ಮಾಡಬೇಕು ಇದಕ್ಕೆ. ಸ್ಟಿಲ್ ಇಟ್ ನೀಡ್ ಮೋರ್ ಹನಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು, ಮೀನ್ಸ್ ಫೇಸ್ ಮೇಲೆ ಅಪ್ಲೈ ಮಾಡಲಿಕ್ಕೆ ಸೊ ಈಸಿ ಆಗುತ್ತೆ. ಈ ಥರ ಅಂದರೆ ಗಟ್ಟಿ ಇದ್ದರೆ ಅಷ್ಟು ಫೇಸ್ ಮೇಲೆ ಕೂರಲ್ಲ, ಹನಿ ಪ್ಯಾಚಸ್ ಹಾಗೆ ಉಳಿದ್ಬಿಡುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು. ಓಕೆನಾ? ಸೊ ಈಗ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಈಗ ಫೇಸ್ಗೆ ಅಪ್ಲೈ ಮಾಡೋಣ. ಸೊ ಬ್ರಷ್ ಇದ್ದರೆ ಬ್ರಷ್ ಅಥವಾ ಹಾಕೋದು. ಸೊ ನನಗೆ ಬ್ರಷ್ ಇಲ್ಲ, ಸೊ ಬ್ರಷ್ ಹಾಕಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಇದ್ದಿದ್ರೆ ಭಯ ಪಡಿಸ್ಬೋದಿತ್ತು, ಬಟ್ ಹಿ ಈಸ್ ನಾಟ್. ಸೊ ಇವಾಗ
ಇವಾಗ ಅಪ್ಲೈ ಮಾಡಿ ಒಂದು 10-15 ಮಿನಿಟ್ಸ್ ಆಯಿತು. ಸೊ ವಾಶ್ ಮಾಡಿಕೊಂಡು ಐ ಶೋ ಯು ದ ರಿಸಲ್ಟ್ಸ್. ಸೊ ಒಂದು ಫಸ್ಟ್ ವಾಶಲ್ಲೇ ನಿಮಗೆ ಮೀನ್ಸ್ ಅಪ್ಲೈ ಮಾಡಿ ಫಸ್ಟ್ ವಾಶಲ್ಲೇ ಗೊತ್ತಾಗುತ್ತೆ, ಲೈಕ್ ಸಾಫ್ಟ್ ಅಂತ ಅನಿಸುತ್ತೆ, ಲೈಕ್ ಬೇಬಿ ಸ್ಕಿನ್ ಥರ ಅಂತ ಅನಿಸುತ್ತೆ ಸ್ಕಿನ್ನು. ಹನಿ ಟರ್ಮರಿಕಲ್ಲೂ ಅಂತ ಒಳ್ಳೆ ಕಂಟೆಂಟ್ ಇದೆ, ಮತ್ತು ಹನಿಯಲ್ಲೂ ಅಂತ ಒಳ್ಳೆ ಕಂಟೆಂಟ್ ಇದೆ. ಸೊ 2 ಇಂಗ್ರೀಡಿಯೆಂಟಿಂದ, ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ಫೇಸ್ ಟ್ಯಾನ್ ರಿಮೂವ್ ಮಾಡ್ಬೋದು ಅಂತ ಅಂದರೆ ಲೈಕ್ ಮಾಡ್ಬೋದಲ್ವಾ. ಸೊ ಟ್ರೈ ಮಾಡ್ಬೋದು. ಸೊ ಇದು ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 1 ವೀಕ್ ತನಕನೂ ಸ್ಟೋರ್ ಮಾಡ್ಬೋದು. ಹಾಗೆ ಇಡ್ತೀವಿ ಅಂದರೆ ಒಂದು 2-3 ಡೇಸ್ ತನಕ, ಒಂದು ಮ್ಯಾಕ್ಸಿಮಮ್ 5 ಡೇಸ್ ತನಕನೂ ಇಡ್ಬೋದು. ಸೊ ವೀಕ್ಲಿ ಒಂದು ಟ್ವೈಸ್ ಆ ಥರ ಆಲ್ಟರ್ನೇಟಿವ್ ಡೇಸ್ ಅಪ್ಲೈ ಮಾಡ್ತಾ ಬಂದರೆ ತುಂಬ ಒಳ್ಳೆ ರಿಸಲ್ಟ್ಸ್ ನೋಡ್ಬೋದು. ಆಮೇಲೆ ಈ ಥರನೇ ಹೊರಗಡೆ ಹೋಗಿ ಬಂದು ಎಲ್ಲ ಫೇಸ್ ಟ್ಯಾನ್ ಆಗಿದೆ, ಟ್ರಿಪ್ ಎಲ್ಲ ಹೋಗಿ ಬಂದು ಅಂತಂದರೆ ಅಪ್ಲೈ ಮಾಡ್ಬೋದು. ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ಸು. ಟ್ರೈ ಮಾಡಿ ನಿಮ್ಮ ಮನೇಲಿ ನೀವು. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮತ್ತೆ. ಬಾಯ್ ಬಾಯ್, ಟೇಕ್ ಕೇರ್.